ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ವಿಡಿಯೋಗಳಿಗೆ ನೋಟಿಫೈ ಆಗಿ. ಇವತ್ತು ನಾವು ಏನು ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ಆಗಿರುವಂಥ ಗ್ಲೋಬಲ್ ರ್ಯಾಂಕಿಂಗ್ಸ್ ಆಫ್ 2025, ಅದು ವಿಶೇಷವಾಗಿ ಇಂಡಿಯಾಸ್ ಪೊಸಿಷನ್ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹಾಗಾಗಿ ನೋಡಿ, ನೀವು ಯಾವುದೇ ಒಂದು ಎಕ್ಸಾಮ್ ತಗೊಂಡ್ರು ಕೂಡ ಈ ಒಂದು ಏನು ಗ್ಲೋಬಲ್ ರ್ಯಾಂಕಿಂಗ್ಸ್ ಅಥವಾ ಇಂಡೆಕ್ಸ್ ಇದೆಯಲ್ಲ, ಇದರ ಒಳಗಡೆ 1-2 ಕ್ವೆಶ್ಚನ್ ಬಂದೇ ಬರುತ್ತೆ. ಇಲ್ಲಿ ನಾನು ಜನವರಿಯಿಂದ ಡಿಸೆಂಬರ್ 2020 ಏನು ಒಂದು ರ್ಯಾಂಕಿಂಗ್ಸ್ ಕೊಟ್ಟಿದ್ದಾರೆ ನಮ್ಮ ದೇಶಕ್ಕೆ, ಅವೆಲ್ಲವನ್ನು ಕೂಡ ಡೀಟೇಲ್ ಆಗಿ ಇವತ್ತಿನ ವಿಡಿಯೋ ಕ್ಲಾಸಲ್ಲಿ MCQ ಮುಖಾಂತರ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಒನ್ಸ್ ಅಗೈನ್ ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ನೋಡ್ತಾ ಹೋಗೋಣ. ಫಸ್ಟ್ ಇಲ್ಲಿ ನಾನು ಏನು ಡಿಸ್ಕಸ್ ಮಾಡ್ತೀನಿ ಅಂದರೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್, ಜಾಗತಿಕ ಹಸಿವಿನ ಸೂಚ್ಯಾಂಕ. ಅದೇ ರೀತಿ ಗ್ಲೋಬಲ್ ಟೆರರ್ ಇಂಡೆಕ್ಸ್, ಜಾಗತಿಕ ಭಯೋತ್ಪಾದನಾ ಸೂಚ್ಯಾಂಕ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮಾನವ ಅಭಿವೃದ್ಧಿ ಸೂಚ್ಯಾಂಕ. ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್, ಜಾಗತಿಕ ಲಿಂಗಾಂತರ ಸೂಚ್ಯಾಂಕ. ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್, ಜಾಗತಿಕ ನಾವೀನ್ಯತೆ ಸೂಚ್ಯಾಂಕ. ಅದೇ ರೀತಿ ಗ್ಲೋಬಲ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್, ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕ. ಹಾಗೆ ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್, ಪರಿಸರ ಕಾರ್ಯಕ್ಷಮತೆ ಸೂಚ್ಯಾಂಕ. ಹೀಗೆ ಇನ್ನು ಹಲವಾರು ಇಂಡೆಕ್ಸ್ಗಳು ಕೂಡ ನಾನು ಈ ಒಂದು ವಿಡಿಯೋ ಕ್ಲಾಸಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಫಸ್ಟ್ ನೋಡ್ತಾ ಫಸ್ಟ್ ಕ್ವಶನ್. 2025 ಜಾಗತಿಕ ಹಸಿವಿನ ಸೂಚ್ಯಾಂಕದ ಪ್ರಕಾರ ಭಾರತವು ಜಾಗತಿಕವಾಗಿ ಯಾವ ಸ್ಥಾನದಲ್ಲಿ ಅಂತ ಕೇಳ್ತಾರೆ. ಆಸ್ ಪರ್ ದಿ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಆಫ್ 2025, ಇಂಡಿಯಾಸ್ ರ್ಯಾಂಕ್ ಎಟ್ ವಿಚ್ ಪೊಸಿಷನ್ ಗ್ಲೋಬಲ್ ಅಂತ ಕೇಳ್ತಾರೆ. ಸೊ ಹಾಗಾಗಿ ನೋಡಿ, ಏನು ಈ ಜಾಗತಿಕ ಹಸಿವಿನ ಸೂಚ್ಯಾಂಕ ಅಥವಾ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಆಫ್ 2025 ಇದೆಯಲ್ಲ, ಅದರಲ್ಲಿ ನಮ್ಮ ಭಾರತ ದೇಶ ಏನಂತಾರೆ 102ನೇ ಸ್ಥಾನ ಪಡ್ಕೊಂಡಿದೆ. ಇಂಡಿಯಾ ಗಾಟ್ 102nd ಪೊಸಿಷನ್. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡ್ತಗೋಣ. ಸೊ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಥವಾ ಜಾಗತಿಕ ಹಸಿವಿನ ಸೂಚ್ಯಾಂಕ ಅಂತ ಕರೀತಾರೆ. ಇದನ್ನ 2 NGOಗಳು ಪಬ್ಲಿಷ್ ಮಾಡ್ತಾ ಹೋಗುತ್ತೆ. ಯಾವ್ದಾವುದು? ಒಂದು ಕನ್ಸರ್ನ್ ವರ್ಲ್ಡ್ ವೈಡ್ ಅಂತ ಒಂದು NGO ಇದೆ, ಅಂದ್ರೆ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಇದೆ. ಅದೇ ರೀತಿ ವೆಲ್ಟ್ ಹಂಗರ್ ಇಲ್ಫ್ ಜೊತೆಗೆ ಇನ್ನೊಂದು ಸಂಸ್ಥೆ ಬರುತ್ತೆ, ಇನ್ಸ್ಟಿಟ್ಯೂಟ್ ಫಾರ್ ಇಂಟರ್ನ್ಯಾಷನಲ್ ಲಾ ಆಫ್ ಪೀಸ್ ಅಂಡ್ ಆರ್ಮ್ ಕಾನ್ಫ್ಲಿಕ್ಟ್ ಅಂತ ಬರುತ್ತಲ್ಲ. ಈ 3 ಸಂಸ್ಥೆ ಏನ್ ಮಾಡ್ತಾ ಇದ್ದಾರೆ, ಆಕ್ಚುಲಿ ಪ್ರತಿ ವರ್ಷ ಈ ಒಂದು ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅನ್ನುವಂತಹ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ 2022 ಏನ್ ರಿಪೋರ್ಟ್ ಇದೆಯಲ್ಲ, ಅದರ ಟೈಟಲ್ ಏನಂತಂದ್ರೆ ಗೊತ್ತಿರಬೇಕು ನಿಮಗೆ, 20 years ಆಫ್ ಟ್ರ್ಯಾಕಿಂಗ್ ಪ್ರೋಗ್ರೆಸ್, ಟೈಮ್ ಇನ್ ಟು ರೀಕಮಿಟ್ ಟು ಝೀರೋ ಹಂಗರ್ ಅಂತ. ಇದೇನಂದ್ರೆ 2025 ಒಂದು ಥೀಮ್ ಆಗಿದೆ. ಜೊತೆಗೆ ನಿಮಗೆಲ್ಲ ಗೊತ್ತಿರುವಂತೆ ಏನು SDG ಇದೆಯಲ್ಲ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 2 ಇದೆಯಲ್ಲ, ಅದು ಕೂಡ ಏನಾಗುತ್ತೆ ಆಕ್ಚುಲಿ ಝೀರೋ ಹಂಗರ್ ಬಗ್ಗೆ ಹೇಳಿಕೊಡುತ್ತೆ. ಸೊ ಅದು ಕೂಡ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಿರೋ ಗೊತ್ತಿರಬೇಕಾಗುತ್ತೆ. ಇನ್ನು ಈ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಆಫ್ 2025 ಇದೆಯಲ್ಲ, ಇದರಲ್ಲಿ ನಮ್ಮ ಭಾರತ ದೇಶ ಎಷ್ಟನೇ ಸ್ಥಾನ ಅಂತಂದ್ರೆ 102ನೇ ಸ್ಥಾನ ಪಡ್ಕೊಂಡಿದೆ. ಸ್ಕೋರ್ ಆಗಿದೆ 25.8. ಹಾಗಾಗಿ ಇದು ನಮ್ಮ ದೇಶವನ್ನು ಏನ್ ಮಾಡಿದ್ದಾರೆ ಅಂದ್ರೆ ಸೀರಿಯಸ್ ಕ್ಯಾಟಗರಿ ಅಥವಾ ಗಂಭೀರ ವಿಭಾಗದ ದೇಶವನ್ನಾಗಿ ಈ ಒಂದು ರ್ಯಾಂಕಿಂಗ್ ಅಲ್ಲಿ ಹೇಳ್ತಾ ಹೋಗ್ತಾರೆ. ನೋಡಿ, ಈ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಇದೆಯಲ್ಲ, ಇಲ್ಲಿ ಸ್ಕೋರ್ ಕೊಡ್ತಾರೆ, 100 ಪಾಯಿಂಟ್ ಕೊಡ್ತಾರೆ. ಯಾರು 0 ತಗೊಂಡ್ರೆ ಅಲ್ಲಿ ಕಡಿಮೆ ಹಸಿವು ಇರುತ್ತೆ. ಅದೇ ರೀತಿ ಯಾರು ಜಾಸ್ತಿ ಸ್ಕೋರ್ ಯಾವ ದೇಶ ಜಾಸ್ತಿ ಸ್ಕೋರ್ ತಗೊಂಡ್ರೆ ಅಲ್ಲಿ ತುಂಬಾ ವರ್ಸ್ಟ್ ಆಗಿರುವಂತ ಹಂಗರ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಗೊತ್ತಿರ್ಬೇಕು ನಿಮ್ಗೆ. ಹಾಗಾಗಿ ನಮ್ಮ ಭಾರತ ಬಂದು 20.8 ಪಾಯಿಂಟ್ ತಗೊಂಡೇನಾಗಿದೆ, ಸೀರಿಯಸ್ ಹಂಗರ್ ಕಂಟ್ರಿ ಅಂತ ಕರಿತೀವಿ ನಮ್ದು. ಸೊ ಇನ್ನು ನೋಡಿ, 2024 ಬಂದಾಗ ನಮ್ಮ ಭಾರತ ದೇಶ ಅಂತಂದ್ರೆ 105ನೇ ಸ್ಥಾನ ಪಡ್ಕೊಂಡಿದ್ದು ಔಟ್ ಆಫ್ ದಿ 127 ಕಂಟ್ರಿ ಅಂತ ಕರೀತಾರೆ. ಸೊ ಇನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಈ ರ್ಯಾಂಕಿಂಗ್ ಕೊಡ್ಬೇಕಾದ್ರೆ 4 ಮಾನದಂಡಗಳನ್ನ ಕನ್ಸಿಡರೇಷನ್ ಮಾಡ್ತಾರೆ. ಒಂದು ಅಂಡರ್ ನೌರಿಶ್ಮೆಂಟ್ ಅಂತ ಕರೀತಾರೆ, ಅಂದ್ರೆ ಕನ್ನಡದಲ್ಲಿ ನಾವು ಕುಪೋಷಣೆ ಅಥವಾ ಅಪೌಷ್ಟಿಕತೆ ಅಂತ ಕರೀತಾರೆ. ಕುಪೋಷಣೆ ಅಥವಾ ಅಪೌಷ್ಟಿಕತೆ ಅಂತ ಕರೀತಾರೆ. ಏನಂದ್ರೆ ಒಂದು ದೇಶದಲ್ಲಿ ಏನ್ ಜನರು ಇರ್ತಾರಲ್ಲ, ಅವ್ರು ತೆಗೆದಂತ ಆಹಾರದಲ್ಲಿ ಏನಾಗಿರುತ್ತೆ ಅಂದ್ರೆ ತುಂಬಾ ಲೋ ಕ್ಯಾಲೋರಿಪಿಕ್ ಇರುತ್ತೆ, ಅಥವಾ ಕ್ಯಾಲೋರಿಪಿಕ್ ಇಂಟೇಕ್ ತುಂಬಾ ಇನ್ಸಫಿಷಿಯಂಟ್ ಆಗಿರುತ್ತೆ. ಹೌದಾ? ಅಂದ್ರೆ ಅಲ್ಲಿ ಏನಾಗಿರುತ್ತೆ, ತಮ್ಮ ಆಹಾರಗಳಲ್ಲಿ ಪೋಷಕಾಂಶಗಳ ಪ್ರಮಾಣ ತುಂಬಾ ಕಡಿಮೆ ಇರುತ್ತೆ. ಅದನ್ನ ನಾವು ಅಂಡರ್ ನೌರಿಶ್ಮೆಂಟ್ ಅಥವಾ ಕುಪೋಷಣೆ ಅಥವಾ ಅಪೌಷ್ಟಿಕತೆ ಅಂತ ಕರೀತಾರೆ. 2ನೇ ಪಾಯಿಂಟ್ ಬಂದೇನಂದ್ರೆ ಚೈಲ್ಡ್ ಸ್ಟಂಡಿಂಗ್ ಅಂತ ಕರಿತೀವಿ ನಾವು. ಅಂದ್ರೆ ಯಾವುದೇ ಮಗು ಏನು 5 ವರ್ಷ ಒಳಗೆ ಇರುತ್ತಲ್ವಾ, ಆ ಮಗುಂದ ಏನಾಗಿರುತ್ತೆ ಅಂದ್ರೆ ಲೋ ಹೈಟ್ ಫಾರ್ ದೇರ್ ಇಸ್ ಅಂತ ಕರೀತಾರೆ. ಅಂದ್ರೆ ತನ್ನ ವಯಸ್ಸಿಗೆ ತಕ್ಕಂತೆ ಏನಾಗುತ್ತೆ, ಮಗು ಎತ್ತರ ಬೆಳೆಯಂಗಿಲ್ಲ, ಕುಬ್ಜ ಆಗಿರುತ್ತೆ. ಅದನ್ನ ನಾವು ಚೈಲ್ಡ್ ಸ್ಟಂಡಿಂಗ್ ಅಂತ ಕರೀತಾರೆ. 3ನೇ ಪಾಯಿಂಟ್ ಮಾನದಂಡ ಬಂದು ಚೈಲ್ಡ್ ವೇಸ್ಟಿಂಗ್ ಅಂತ ಇದೆ. ಇಲ್ಲಿ ಏನಾಗಿರುತ್ತೆ, ಇದು ಕೂಡ 5 ವರ್ಷ ಮೊದಲು ಏನಾಗಿರುತ್ತೆ ಅಂದ್ರೆ ಸಾಮಾನ್ಯವಾಗಿ ಲೋ ವೆಯ್ಟ್ ಫಾರ್ ದಿ ದೇರ್ ಏಜ್ ಅಂತ ಹೈಟ್ ಅಂತ ಕರೀತಾರೆ. ಅಂದ್ರೆ ಅದು ಎತ್ತರ ಆಗಿರುತ್ತೆ ಬಟ್ ಹೈಟ್ ಇರಂಗಿಲ್ಲ, ಒಂಥರ ಲಂಬೋದರ ತರ, ಲೈಟ್ ಕಂಬ ತರ ಇರ್ತಾರೆ. ಸೊ ಇರ್ತಾರೆ, ಅವ್ರನ್ನ ನಾವು ಚೈಲ್ಡ್ ವೇಸ್ಟಿಂಗ್ ಚೈಲ್ಡ್ಸ್ ಅಂತ ಕರೀತಾರೆ, ವೇಸ್ಟೆಡ್ ಚೈಲ್ಡ್ಸ್ ಅಂತ ಕರೀತಾರೆ. ಅದೇ ರೀತಿ ಚೈಲ್ಡ್ ಮೊಡರೇಟ್ ಅಂತಂದ್ರೆ ಯಾವುದೇ ಮಗು ಏನಂದ್ರೆ 5 ವರ್ಷ ಒಳಗಡೆ ಏನಾದ್ರು ಕೂಡ ಇನ್ಅಡೆಕ್ವೇಟ್ ನ್ಯೂಟ್ರಿಷನ್ ಅಂದ್ರೆ ಪೋಷಕಾಂಶದ ಕೊರತೆಯಿಂದ ಏನಾದ್ರು ಡೆತ್ ಆಗಿದ್ರೆ ಆ ಮಗು ಏನಂತ ಕರಿತೀವಿ ಅಂದ್ರೆ ನಾವು ಚೈಲ್ಡ್ ಮೊಡರೇಟ್ ಅಂತ ಕರೀತಾರೆ. ಓಕೆನಾ? ಸೊ ಹಾಗಾಗಿ ಈ 4 ಮಾನದಂಡಗಳ ಮುಖಾಂತರ ಆ ದೇಶಗಳಿಗೆ ರ್ಯಾಂಕಿಂಗ್ ಕೊಡ್ತಾ ಹೋಗ್ತಾರೆ ಅಂಡರ್ ದ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಲ್ಲಿ. ಅದರಲ್ಲಿ ನಮ್ಮ ಭಾರತ ಬಂದು ಎಷ್ಟು 105ನೇ ಸ್ಥಾನ ಪಡ್ಕೊಂಡಿದೆ ಔಟ್ ಆಫ್ ದಿ 127 ಕಂಟ್ರಿಗಳಲ್ಲಿ. ಓಕೆನಾ? ಸೊ ಅದೇ ರೀತಿ ಇನ್ನು
ನಮ್ಮ ದೇಶದ ಒಂದು ಪರ್ಫಾರ್ಮೆನ್ಸ್ ನೋಡಬೇಕಾದ್ರೆ ನೋಡಿ, ಅಂಡರ್ ನರಿಶ್ಮೆಂಟ್ ಅಲ್ಲಿ ಎಷ್ಟಂದ್ರೆ ಸುಮಾರು 15% ಏನು ನಮ್ಮ ದೇಶದ ಜನ ಇದಾರಲ್ಲ ಅವ್ರೇನಂತಂದ್ರೆ ಸೊ ತೆಗೆದುಕೊಂಡ ಆಹಾರದಲ್ಲಿ ಅಪೌಷ್ಟಿಕತೆ ಅಂತ ಹೇಳ್ತಾರೆ, ಅಂದ್ರೆ ಪೋಷಕಾಂಶಗಳ ಪ್ರಮಾಣ ಸರಿಯಾಗಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಚೈಲ್ಡ್ ಸ್ಟಂಟಿಂಗ್ ಬಂದಾಗ ಎಷ್ಟು ಸುಮಾರು 35% ಆಫ್ ಏನು ಚಿಲ್ಡ್ರನ್ಸ್ ಏನಂದ್ರೆ ಆಕ್ಚುಲಿ ನಮ್ಮ ದೇಶದಲ್ಲಿ ಈ ಮಕ್ಕಳು ಈ ಒಂದು ಚೈಲ್ಡ್ ಸ್ಟಂಟಿಂಗ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಚೈಲ್ಡ್ ವೇಸ್ಟಿಂಗ್ ಬಂದಾಗ 18% ಆಫ್ ಚಿಲ್ಡ್ರನ್ ಅಂದ್ರೆ ಆಕ್ಚುಲಿ ತುಂಬಾ ಫೇಸ್ ಮಾಡ್ತಾ ಇದ್ದಾರೆ. ನೋಡಿ, ಇದು ನಮ್ಮ ಭಾರತ ಅಂದ್ರೆ ಒನ್ ಆಫ್ ವರ್ಲ್ಡ್ಸ್ ಹೈಯೆಸ್ಟ್ ಇದೆ ಚೈಲ್ಡ್ ಸ್ಟಂಟಿಂಗ್ ವೇಸ್ಟಿಂಗ್ ಅಲ್ಲಿ ನಮ್ಮ ಭಾರತ ದೇಶ ಒನ್ ಆಫ್ ದಿ ದೇಶ ಅಂತ ಹೇಳ್ಬೋದು. ಅದೇ ರೀತಿ ಚೈಲ್ಡ್ ಮೋರ್ಟಾಲಿಟಿ ಪರವಾಗಿಲ್ಲ ಈಗ ಇಂಪ್ರೂವ್ಮೆಂಟ್ ಆಗ್ತದೆ ಬಿಕಾಸ್ ಆಫ್ ದಿ ಹೆಲ್ತ್ ಎಲ್ಲ ಒಂದು ಸರ್ವಿಸ್ ಕೊಡೋದ್ರಿಂದ ಏನಾಗುತ್ತೆ ಈ ಮಕ್ಕಳ ಮರಣ ಪ್ರಮಾಣ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಓಕೆನಾ. ಸೊ ಹಾಗಾಗಿ ಇನ್ನು ಈ ಒಂದು ರಿಪೋರ್ಟ್ ಅಲ್ಲಿ ಏನಾಗ್ತಂದ್ರೆ 7 ಕಂಟ್ರಿಗಳಿದೆಯಲ್ಲ ಅವುಗಳು ಅಥವಾ ಅಲಾರಾಮಿಂಗ್ ಕ್ಯಾಟಗರಿ ಅಂತ ಹೇಳ್ತಾ ಹೋಗ್ತಾರೆ. ಯಾವ್ದಾವ್ದು ನೋಡಿ, ಬುರುಂಡಿ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಹೈತಿ, ಮಡ್ಗಾಸ್ಕರ್, ಸೊಮಾಲಿಯಾ, ಸೌತ್ ಸುಡಾನ್, ಯೆಮೆನ್ ಇದೆಯಲ್ಲ ಇಲ್ಲಿ ತುಂಬಾ ಅಶ್ವಿನ ಪ್ರಮಾಣ ತುಂಬಾ ತೀವ್ರ ಆಗಿದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ಸರ್ಕಾರಗಳು ಕ್ರಮ ತಗೋಬೇಕಂತ ಕೂಡ ಸಜೆಸ್ಟ್ ಮಾಡ್ತಾ ಹೋಗುತ್ತೆ. ಇವೆಲ್ಲ ಕೂಡ ಅಲಾರಾಮಿಂಗ್ ಹಂಗರ್ ಕಂಟ್ರಿಗಳು ಅಂತ ಕರೀತಾರೆ ಈ 7 ಕಂಟ್ರಿಗಳನ್ನ. ಓಕೆನಾ. ಸೊ ನಮ್ದು ಒಂದು ಸೀರಿಯಸ್ ಕ್ಯಾಟಗರಿ ಕಂಟ್ರಿ ಆಗಿದೆ ಭಾರತ ಅಂತ, ರೈಟ್. ಸೊ ಹಾಗಾಗಿ ಆಪ್ಷನ್ ಸೊ ಬಿ 1 or 2 ಇಸ್ ದ ರೈಟ್ ಆನ್ಸರ್. ಓಕೆನಾ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಜಾಗತಿಕ ನಾವೀನ್ಯತೆ ಸೂಚ್ಯಾಂಕ 2025 ಅಥವಾ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ 2025 ಅಲ್ಲಿ ಭಾರತ ಸ್ಥಾನ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಭಾರತ ಬಂದು ಈ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಅಲ್ಲಿ ಎಷ್ಟು ಅಂತಂದ್ರೆ 38ನೇ ಸ್ಥಾನ ಪಡ್ಕೊಂಡಿದೆ. ಇಂಡಿಯಾ ಗಾಟ್ 38th ಪೊಸಿಷನ್ ಇನ್ ದಿ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ನೋಡ್ತಾ ಹೋಗೋಣ. ಈ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಅಥವಾ ಕನ್ನಡದಲ್ಲಿ ಜಾಗತಿಕ ನಾವೀನ್ಯತೆ ಅಂತ ಕೂಡ ಕರೀತಾರೆ, ಅಥವಾ ಇದನ್ನ ಆವಿಷ್ಕಾರ ಅಂತ ಕೂಡ ಕರೀತಾರೆ, ಆವಿಷ್ಕಾರ ಸೂಚ್ಯಂಕ ಅಂತ ಕೂಡ ಕರೀತಾರೆ. ಓಕೆನಾ. ಸೊ ಇದರಲ್ಲಿ ನೋಡಿ, ಇದನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ಪಬ್ಲಿಷ್ ಮಾಡುವಂಥದ್ದು ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅಥವಾ ಕನ್ನಡದಲ್ಲಿ ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ ಇದೆಯಲ್ಲ ಇದನ್ನ ಮಾಡುತ್ತೆ. ಪ್ರತಿ ವರ್ಷ ಈ ಒಂದು ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಅನ್ನುವಂಥ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡ್ತಾ ಹೋಗುತ್ತೆ. ಇದರಿಂದ ಏನಂದ್ರೆ ಯಾವ ದೇಶದಲ್ಲಿ ಒಂದು ಎಕನಾಮಿಕ್ ಸಿಸ್ಟಮ್ ಅಲ್ಲಿ ಇನ್ನೋವೇಷನ್ಸ್ ಇದೆ ಅನ್ನೋದನ್ನ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಕ್ಲಾರಿಫೈ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನೋಡಿ, ನಮ್ಮ ಭಾರತ ಇದೆಯಲ್ಲ 2025 ಎಷ್ಟನೇ ಸ್ಥಾನ ಅಂತಂದ್ರೆ 38ನೇ ಸ್ಥಾನ ಪಡ್ಕೊಂಡಿರೋದ್ರೆ ಏನು ಈ ಒಂದು ಸೆಂಟ್ರಲ್ ಮತ್ತೆ ಸದರ್ನ್ ಏಷ್ಯಾ ಇದೆಯಲ್ಲ ಅದರಲ್ಲಿ ಏನಂತಂದ್ರೆ ಈ ಲೋವರ್ ಮಿಡಲ್ ಇನ್ಕಮ್ ಕಂಟ್ರಿಗಳಲ್ಲಿ ನಮ್ಮ ಭಾರತ ಒಂದು ಟಾಪ್ ಇನೋವೇಟಿವ್ ಕಂಟ್ರಿ ಅಂತ ಕೂಡ ಈ ರಿಪೋರ್ಟ್ ಅಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು 2024 ಬಂದಾಗ ನಮ್ದು ಎಷ್ಟು 39ನೇ ಸ್ಥಾನ ಇತ್ತು ಔಟ್ ಆಫ್ ದಿ 130 ಕಂಟ್ರಿಗಳಲ್ಲಿ. ಈಗ ಒಂದು ಪ್ಲೇಸ್ ಇಂಪ್ರೂವ್ಮೆಂಟ್ ಆಗಿದೆ, ಈಗ ಪ್ರೆಸೆಂಟ್ ಆಗಿ 38th ಪೊಸಿಷನ್ ಇದೆ. ಓಕೆನಾ. ಇನ್ನು ಟಾಪ್ ಅಲ್ಲಿ ಬಂದಾಗ ನೋಡ್ತಾ ಹೋಗೋಣ. ಟಾಪ್ ಕಂಟ್ರಿ ಬಂದಾಗ ಸ್ವಿಟ್ಜರ್ಲ್ಯಾಂಡ್ ಟಾಪ್ ಮೋಸ್ಟ್ ಇನೋವೇಟಿವ್ ಕಂಟ್ರಿ ಆಗಿದೆ. ಎರಡನೇದು ಸ್ವೀಡನ್ ಇದೆ, ಮೂರನೇದು ಅಮೆರಿಕಾ, ನಾಲ್ಕನೇದು ಸೌತ್ ಕೊರಿಯಾ, ಐದನೇದು ಸಿಂಗಾಪುರ್ ಇದೆ, 10th ಪ್ಲೇಸ್ ಅಲ್ಲಿ ಚೀನಾ ಇದೆ. ಚೀನಾ ಏನಂದ್ರೆ ಟಾಪ್ 10 ಕಂಟ್ರಿಗಳಲ್ಲಿ ಚೀನಾ ಕೂಡ ಫಸ್ಟ್ ಟೈಮ್ ಆ ಒಂದು ಲಿಸ್ಟ್ ಬಂದಿರುವಂತದ್ದು. ಅದೇ ರೀತಿ ಟಾಪ್ ಕ್ಲಸ್ಟರ್ ಬಂದಾಗ ನೋಡಿ, ಅದೇ ನೋಡಿ ಟಾಪ್ ಕ್ಲಸ್ಟರ್ ಬಂದಾಗ ಏನು ಸೆಂಜಮ್ ಹಾಂಗ್ಕಾಂಗ್ ಅಂತ ಚೀನಾದ ಪ್ರದೇಶ ಇದೆಯಲ್ಲ ಇದೇನಂತಂದ್ರೆ ಸೊ ಜಗತ್ತಿನಲ್ಲಿ ಸೊ ಟಾಪ್ ಮೋಸ್ಟ್ ಇನೋವೇಟಿವ್ ಕ್ಲಸ್ಟರ್ ಆಗಿರುವಂತಹ ಸಿಟಿ ಆಗಿದೆ. ಎರಡನೇ ಪ್ಲೇಸ್ ಅಲ್ಲಿ ಸೊ ಜಪಾನ್ನ ಟೋಕಿಯೋ ಏನಂದ್ರೆ ಅದೊಂದು ಸೆಕೆಂಡ್ ಮೋಸ್ಟ್ ಇನೋವೇಟಿವ್ ಕ್ಲಸ್ಟರ್ ಕಂಟ್ರಿ ಅಂತ ಕರೀತಾರೆ. ಯಾವ್ದನ್ನ ಆ ಪ್ಲೇಸ್ ಅನ್ನ ಟೋಕಿಯೋ. ಓಕೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ, 38th ಪೊಸಿಷನ್, ರೈಟ್. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 2025 ಜಾಗತಿಕ ಲಿಂಗ ಅಂತರ ವರದಿಯಲ್ಲಿ ಭಾರತ ಎಷ್ಟನೇ ಸ್ಥಾನ ಪಡೆದ ಅಂತ ಕೇಳ್ತಾರೆ. ಸೊ ವಾಟ್ ಈಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ದಿ ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ಆಫ್ 2025 ಅಂತ ಕೇಳ್ತಾರೆ. ನೋಡಿ, ಏನು ಜಾಗತಿಕ ಲಿಂಗಾಂತರ ವರದಿ ಇದೆಯಲ್ಲ ಅದರಲ್ಲಿ ಭಾರತ ಬಂದ ಎಷ್ಟನೇ ಸ್ಥಾನ ಅಂತಂದ್ರೆ 131ನೇ ಸ್ಥಾನ ಪಡ್ಕೊಂಡಿದೆ. ಇಂಡಿಯಾ ಗಾಟ್ 131st ಪೊಸಿಷನ್. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡ್ತಾ ಹೋಗೋಣ. ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್ ಅಥವಾ ಕನ್ನಡದಲ್ಲಿ ಜಾಗತಿಕ ಲಿಂಗ ಅಂತರ ವರದಿ ಅಂತ ಕರೀತಾರೆ. ಇದನ್ನ ಪ್ರತಿ ವರ್ಷ ಯಾರು ಪಬ್ಲಿಷ್ ಮಾಡ್ತಾರೆ ಅಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ ಅಥವಾ ವಿಶ್ವ ಆರ್ಥಿಕ ವೇದಿಕೆ ಏನ್ ಮಾಡುತ್ತೆ 2006 ಈ ಒಂದು ರಿಪೋರ್ಟ್ ಪಬ್ಲಿಷ್ ಮಾಡ್ತಾ ಹೋಗುತ್ತೆ. ಇಲ್ಲಿ ರ್ಯಾಂಕಿಂಗ್ ಕೊಡಬೇಕಾದ್ರೆ 4 ಮಾನದಂಡಗಳನ್ನ ಕನ್ಸಿಡರೇಷನ್ ಮಾಡ್ತಾ ಹೋಗ್ತಾರೆ. ಒಂದು ಎಕನಾಮಿಕ್ ಪಾರ್ಟಿಸಿಪೇಷನ್ ಅಂಡ್ ಅಪಾರ್ಚುನಿಟಿ ಅಂದ್ರೆ ಮಹಿಳೆಯರಿಗೆ ಆರ್ಥಿಕ ಭಾಗವಹಿಸುವಿಕೆ ಮತ್ತು ಅವಕಾಶ ಕೊಡುವಂಥದ್ದು. ಎರಡನೇ ಮಾನದಂಡ ಬಂದು ಎಜುಕೇಶನಲ್ ಅಟೈನ್ಮೆಂಟ್ ಅಥವಾ ಶೈಕ್ಷಣಿಕ ಸಾಧನೆ. ಮೂರನೇದು ಹೆಲ್ತ್ ಅಂಡ್ ಸರ್ವೈವಲ್ ಅಥವಾ ಕನ್ನಡದಲ್ಲಿ ಆರೋಗ್ಯ ಮತ್ತು ಬದುಕುಳಿಯುವಿಕೆ ಅಂತ ಕರಿತೀವಿ. ಇನ್ನು 4ನೇ ಮಾನದಂಡ ಬಂದು ಪೊಲಿಟಿಕಲ್ ಎಂಪವರ್ಮೆಂಟ್ ಅಥವಾ ಮಹಿಳೆಯರಿಗೆ ರಾಜಕೀಯ ಸಬಲೀಕರಣಗೊಳಿಸುವಂಥದ್ದು. ಈ 4 ಅಂಶಗಳ ಮುಖಾಂತರ ಏನಂದ್ರೆ ಆ ದೇಶಗಳಿಗೆ ರ್ಯಾಂಕಿಂಗ್ ಕೊಡ್ತಾ ಹೋಗ್ತಾರೆ. ಇನ್ನು ನಮ್ಮ ಭಾರತ ಬಂದು 2025 ಎಷ್ಟನೇ ಸ್ಥಾನ ಇದೆ ಅಂತಂದ್ರೆ 131ನೇ ಸ್ಥಾನ ಪಡ್ಕೊಂಡಿದೆ ಔಟ್ ಆಫ್ ದಿ 148 ಕಂಟ್ರಿಗಳಲ್ಲಿ. 2024 ಬಂದಾಗ ಭಾರತ ಎಷ್ಟು 129ನೇ ಕಂಟ್ರಿ ಆಗಿತ್ತು. ಓಕೆನಾ. ಸೊ ಇದು ಏನಾಗಿದೆ, ಸೊ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಆಗಿದೆ. ಇದರಲ್ಲಿ ನಮ್ಮ ಭಾರತ ಆಗ್ಲೇ ಹೇಳಿದಂಗೆ ಅಂದ್ರೆ 131st ಪೊಸಿಷನ್ ಪಡ್ಕೊಂಡಿದೆ 2025 ಸ್ಕೋರ್ ಎಷ್ಟು ಅಂತಂದ್ರೆ 0.644 ಇದೆ. ಇನ್ನು ನೋಡ್ತಾ ಹೋಗೋಣ. ನೋಡಿ, ಎಕನಾಮಿಕ್ ಪಾರ್ಟಿಸಿಪೇಷನ್ ಅಂಡ್ ಅಪಾರ್ಚುನಿಟಿ ಬಂದಾಗ ಎಷ್ಟು ಅಂತಂದ್ರೆ ನಮ್ಮ ಭಾರತ ಎಷ್ಟನೇ ಸ್ಥಾನ ಇದೆ 144 ಇದೆ, ಹೌದಾ. ಅದೇ ರೀತಿ ಎಜುಕೇಶನ್ ಅಟೈನ್ಮೆಂಟ್ ಬಂದಾಗ ಎಷ್ಟಿದೆ ನಮ್ಮ ಇಂಡಿಯಾ ಪೊಸಿಷನ್ 110th ಇದೆ.
ಅದೇ ರೀತಿ ಹೆಲ್ತ್ ಅಂಡ್ ಸರ್ವಲ್ ಬಂದಾಗ ಎಷ್ಟಿದೆ 143 ಇದೆ. ಅದೇ ರೀತಿ ಪೊಲಿಟಿಕಲ್ ಎಂಪವರ್ಮೆಂಟ್ ಅಥವಾ ರಾಜಕೀಯ ಸಬಲೀಕರಣ ಬಂದಾಗ ನಮ್ಮ ಭಾರತ ಎಷ್ಟು ಅಂತಂದ್ರೆ 69th ರ್ಯಾಂಕ್ ಇದೆ. ಓವರ್ ಆಲ್ ಬಂದು 131st ಇದೆ. ಓಕೆನಾ, ಲಾಸ್ಟ್ ಇಯರ್ ಎಷ್ಟಿತ್ತು 129 ಇತ್ತು, ಗೊತ್ತಿರಬೇಕು ನಿಮಗೆ. ಇನ್ನು ಟಾಪ್ ಕಂಟ್ರಿ ಬಂದಾಗ ಐಸ್ಲ್ಯಾಂಡ್ ಇದೆಯಲ್ಲ ನೋಡಿ, ಅದು ಸತತವಾಗಿ ಅಂದ್ರೆ 16 ವರ್ಷ ಕಂಟಿನ್ಯೂ ಆಗಿ ಐಸ್ಲ್ಯಾಂಡೇ ಟಾಪ್ ಅಲ್ಲಿ ಇದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಫಿನ್ಲ್ಯಾಂಡ್ ಇದೆ, ಥರ್ಡ್ ಪ್ಲೇಸ್ ಅಲ್ಲಿ ನಾರ್ವೆ ಇದೆ, ಫೋರ್ತ್ ಪ್ಲೇಸ್ ಅಲ್ಲಿ UK ಇದೆ, ಫಿಫ್ತ್ ಪ್ಲೇಸ್ ಅಲ್ಲಿ ನ್ಯೂಜಿಲೆಂಡ್ ಇದೆ. ಇನ್ನು ನಮ್ಮ ನೈಬರ್ ಕಂಟ್ರಿ ಬಂದಾಗ ನೋಡಿ, ಭೂತಾನ್ 119 ಇದೆ, ನೇಪಾಳ 125 ಇದೆ, ಶ್ರೀಲಂಕಾ 130 ಇದೆ. ಇವೆಲ್ಲ ಕೂಡ ನಮ್ಮ ಭಾರತಕ್ಕಿಂತ ಬೆಟರ್ ಇರುವಂತ ನೈಬರ್ ನಮ್ಮ ಏನಂತಾರೆ ನೆರೆಹೊರೆಯ ರಾಷ್ಟ್ರಗಳಾಗಿದೆ. ಅದೇ ರೀತಿ ಬಾಂಗ್ಲಾದೇಶ ಇದೆಯಲ್ಲ ನೋಡಿ, ಅದು ಎಷ್ಟಂದ್ರೆ 75ನೇ ಪ್ಲೇಸ್ ಇತ್ತು, ಈಗ ಎಷ್ಟಾಗಿದೆ 24ನೇ ಪ್ಲೇಸಿಗೆ ಬಂದಿದೆ. ಅಂದ್ರೆ ವೆರಿ ಸಡನ್ ಇಂಪ್ರೂವ್ಮೆಂಟ್ ಆಗಿದೆ ಬಾಂಗ್ಲಾದೇಶದ್ದು. ಅದೇ ರೀತಿ ಪಾಕಿಸ್ತಾನ ಇದೆಯಲ್ಲ, ಇದು ಈ ಒಂದು ರಿಪೋರ್ಟ್ ಅಲ್ಲಿ ಲಾಸ್ಟ್ ಇರುವಂತಹ ದೇಶ, ಲೋಯೆಸ್ಟ್ ಇರುವಂತಹ ಒಂದು ಕಂಟ್ರಿ ಅಂದ್ರೆ ಅದು ಯಾವುದಾಗಿದೆ, ಪಾಕಿಸ್ತಾನ ಅಂತ ಹೇಳ್ಬೋದು. ಓಕೆನಾ, ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ, 131st ಪೊಸಿಷನ್. ನೆಕ್ಸ್ಟ್ ನೋಡ್ತಾ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಪ್ರಕಟಿಸುವಂತ ಸಂಸ್ಥೆ ಯಾವುದು ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಇನ್ಸ್ಟಿಟ್ಯೂಷನ್ ಟು ಪಬ್ಲಿಷ್ ದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಕೇಳ್ತಾರೆ. ಸೊ ಹಾಗಾಗಿ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಪ್ರಕಟ ಮಾಡುವಂತಹ ಸಂಸ್ಥೆ ಅಂತಂದ್ರೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಅಥವಾ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನೋಡುತ್ತೆ, ಪ್ರತಿ ವರ್ಷ ಈ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡ್ತಾ ಹೋಗೋಣ. ಸೊ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದೆಯಲ್ಲ, ಇದನ್ನ ಈ ಒಂದು ಕಾನ್ಸೆಪ್ಟ್ ಅನ್ನ ಫಸ್ಟ್ ಕೊಟ್ಟಿದ್ದಾರೆ ಅಂತಂದ್ರೆ ಪಾಕಿಸ್ತಾನದ ಎಕನಾಮಿಸ್ಟ್ ಆಗಿರುವಂತಹ ಮೆಹಬೂಬ್ ಉಲ್ಲಕ್ ಅವರು, ಜೊತೆಗೆ ನಮ್ಮ ಭಾರತ ಎಕನಾಮಿಸ್ಟ್ ಆಗಿರುವಂತಹ ಅಮರ್ತ್ಯ ಸೇನ್ ಮಾಡ್ತಾರೆ. ಅಂದ್ರೆ ಇವರಿಬ್ಬರು ಕೊಡ್ಕೊಂಡು ಫಸ್ಟ್ ಟೈಮ್ ನಮ್ಮ ಇಡೀ ಜಗತ್ತಿಗೆ ಮಾನವ ಅಭಿವೃದ್ಧಿ ವರದಿ ಅಥವಾ ಸೂಚ್ಯಂಕದ ಬಗ್ಗೆ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಅಂತಂದ್ರೆ ಈ ಇಬ್ರು ಎಕನಾಮಿಸ್ಟ್ ಆಗಿರ್ತಾರೆ. ಓಕೆನಾ, ಆಮೇಲೆ ಅದು ಏನಾಗುತ್ತೆ, ಸೊ UNDP ಈ ಒಂದು ರಿಪೋರ್ಟ್ ಅನ್ನ ಕೊಡ್ತಾ ಹೋಗುತ್ತೆ. ರೈಟ್, ಇನ್ನು ರಿಪೋರ್ಟ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇದನ್ನ ಪ್ರಕಟ ಮಾಡೋ ಸಂಸ್ಥೆ ಅಂತಂದ್ರೆ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ನೋಡುತ್ತೆ, ಈ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡ್ತಾ ಹೋಗುತ್ತೆ. ಓಕೆನಾ, ಇನ್ನು 2020 ರಿಪೋರ್ಟ್ ಇದೆಯಲ್ಲ, ಅದರ ಟೈಟಲ್ ಬಂದಿದೆ ನೋಡಿ, ಶೀರ್ಷಿಕೆ ಬಂದು ಎ ಮ್ಯಾಟರ್ ಆಫ್ ಚಾಯ್ಸ್ ಪೀಪಲ್ ಅಂಡ್ ಪಾಸಿಬಿಲಿಟೀಸ್ ಇನ್ ದ ಏಜ್ ಆಫ್ ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದಿದ್ರೆ 2025 ವರದಿಯ ಒಂದು ಶೀರ್ಷಿಕೆಯಾಗಿದೆ ಅಂತ, ಟೈಟಲ್ ಆಗಿದೆ ಅಂತ ಹೇಳ್ತೀವಿ. ಅದೇ ರೀತಿ ನಮ್ಮ ಭಾರತ ಬಂದು ಎಷ್ಟು ಅಂತಂದ್ರೆ 130ನೇ ಕಂಟ್ರಿ ಆಗಿದೆ ಔಟ್ ಆಫ್ ದಿ 193 ಕಂಟ್ರಿಗಳಲ್ಲಿ. ಅಂದ್ರೆ 193 ದೇಶಗಳು ನಮ್ಮ ಭಾರತ ದೇಶ ಅಂತಂದ್ರೆ 130ನೇ ರ್ಯಾಂಕ್ ಪಡ್ಕೊಂಡಿದೆ. ರೈಟ್, ನಮ್ಮ ದೇಶ ಇದೆಯಲ್ಲ ಇದನ್ನೇನ್ ಮಾಡಿದ್ರೆ ಅಂದ್ರೆ ಮೀಡಿಯಂ ಹ್ಯೂಮನ್ ಡೆವಲಪ್ಮೆಂಟ್ ಕಂಟ್ರಿ ಅಂತ ಕರೀತಾರೆ, ಅದಕ್ಕೆ ಇವಾಗ ಅಂತ ಕರೀತಾರೆ. ಭಾರತ ಅಂದ್ರೆ ಒಂದು ಮಧ್ಯಮ ಮಾನವ ಅಭಿವೃದ್ಧಿ ಹೊಂದಿರುವಂತಹ ದೇಶ ಅಂತ ಕರೀತಾರೆ. ಸೊ ನೋಡಿ ಇಲ್ಲಿ ಯಾವ ರೀತಿ ಕೊಡ್ತಾರೆ ಅಂದ್ರೆ ಪಾಯಿಂಟ್ ಸ್ಕೋರ್ ಇರುತ್ತಲ್ವಾ, ಸ್ಕೋರ್ ಯಾವ ತರ ಅಂದ್ರೆ ನೋಡಿ, ಯಾವ ದೇಶ 0.6ಗಿಂತ ಕಡಿಮೆ ಸ್ಕೋರ್ ತಗೊಳುತ್ತೋ ಅದಕ್ಕೆ ಏನಂತ ಕರಿತೀವಿ ನಾವು ಲೋ ಹ್ಯೂಮನ್ ಡೆವಲಪ್ಮೆಂಟ್ ಕಂಟ್ರಿ ಅಂತ ಕರೀತಾರೆ. ಅಂದ್ರೆ ಸೊ ಬಹಳ ಅತಿ ಕಡಿಮೆ ಮಾನವ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರ ಅಂತ ಕರೀತಾರೆ. ಅದೇ ರೀತಿ 0.6 to 0.69 ತಗೊಂಡಾಗುತ್ತೆ ಅದನ್ನು ನಾವು ಮೀಡಿಯಂ ಡೆವಲಪ್ಮೆಂಟ್ ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಅಂದ್ರೆ ಸೊ ಮಧ್ಯಮ ಮಾನವ ಅಭಿವೃದ್ಧಿ ಹೊಂದಿರುವಂತಹ ದೇಶ ಅಂತ ಕರೀತಾರೆ. ಅದೇ ರೀತಿ 0.7 to 0.7 ಬಂದಾಗ ಅದನ್ನ ಹೈ ಹ್ಯೂಮನ್ ಡೆವಲಪ್ಮೆಂಟ್ ಅಥವಾ ಹೆಚ್ಚು ಮಾನವ ಅಭಿವೃದ್ಧಿ ಹೊಂದಿರುವಂತಹ ದೇಶ ಅಂತ ಕರೀತಾರೆ. ಅದೇ ರೀತಿ 0.8 to 1 ತಗೊಂಡಾಗ ಏನಾಗುತ್ತೆ ಅದನ್ನ ವೆರಿ ಹೈ ಅಂದ್ರೆ ಬಹಳ ಅತಿ ಹೆಚ್ಚು ಮಾನವ ಅಭಿವೃದ್ಧಿ ಹೊಂದಿರೋ ದೇಶ ಅಂತ ಕರೀತಾರೆ. ಸೊ ನಮ್ಮ ಭಾರತ ದೇಶ ಬಂದ ಯಾವ ಸ್ಥಾನದಲ್ಲಿ ನೋಡಿ, ಭಾರತ ನಮ್ದು ಬಂದು ಮೀಡಿಯಂ ಡೆವಲಪ್ಮೆಂಟ್ ಹ್ಯೂಮನ್ ಡೆವಲಪ್ಮೆಂಟ್ ಅಥವಾ ಮಧ್ಯಮ ಮಾನವ ಅಭಿವೃದ್ಧಿ ಹೊಂದಿರೋ ದೇಶ ಅಂತ ಕರೀತಾರೆ. ಇನ್ನು ರೀಸನಲ್ ಇದು ಬಂದಾಗ ನೋಡಿ, ಚೀನಾ 79 ಸ್ಥಾನ ಇದೆ, ಶ್ರೀಲಂಕಾ 89 ಇದೆ, ಭೂತಾನ್ 125 ಇದೆ. ಇಲ್ಲಿ ನೋಡಿ ಎಲ್ಲ ಕೂಡ ಅಬೋ ನಮ್ಮ ಇಂಡಿಯಾಕ್ಕಿಂತ ಒಳ್ಳೆ ರ್ಯಾಂಕ್ ಜಾಸ್ತಿ ರ್ಯಾಂಕ್ ಪಡ್ಕೊಂಡು ಚೆನ್ನಾಗಿ ಪಡ್ಕೊಂಡಿದೆ. ಅದೇ ರೀತಿ ಬಾಂಗ್ಲಾದೇಶ್ 130 ಇದೆ, ಸೊ ನೇಪಾಳ 145 ಇದೆ, ಮಯನ್ಮಾರ್ 150 ಇದೆ, ಪಾಕಿಸ್ತಾನ್ 160 ಇದ್ದು ಇದು ಲೋ ನಮ್ಗಿಂತ ಕಡಿಮೆ ಇರುವಂತ ಒಂದು ರ್ಯಾಂಕ್ ಬಂದಿದೆ. ಓಕೆನಾ, ನೋಡಿ ಈ ರ್ಯಾಂಕ್ ಕೊಡಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ 3 ಅಂಶಗಳನ್ನ ಪರಿಗಣಿಸ್ತಾರೆ. ಯಾವ್ದಾವ್ದು, ಒಂದು ಹೆಲ್ತ್ ಆರೋಗ್ಯ, ಅದರಲ್ಲಿ ಬಂದಾಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಕರೀತಾರೆ, ಜೀವಿತಾವಧಿ ವರ್ಷ ಅಂದ್ರೆ ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಬದುಕ್ತಾನೆ ಎವರೇಜ್ ಆಗುತ್ತೆ ನೋಡ್ತಾರೆ. ಅದೇ ಎರಡನೇದು ಬಂದು ಶಿಕ್ಷಣ ಎಜುಕೇಶನ್, ಇದರ ಏನ್ ನೋಡ್ತಾರೆ ನೋಡಿ ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ದಿ ಸ್ಕೂಲಿಂಗ್ ಜೊತೆಗೆ ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ನೋಡ್ತಾ ಹೋಗ್ತಾರೆ. ಅದೇ ರೀತಿ ಮೂರನೇದು ಲಿವಿಂಗ್ ಸ್ಟ್ಯಾಂಡರ್ಡ್ ಅಥವಾ ಗುಣಮಟ್ಟದ ಜೀವನ ಅಂತ ಕರೀತಾರೆ. ಇಲ್ಲಿ ಬಂದಾಗ ನೋಡ್ತಾರೆ ಮೇಜರ್ ಆಗಿ ಆ ವ್ಯಕ್ತಿ ಒಂದು ದೇಶದಲ್ಲಿ ಜನರು ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಕರೀತಾರೆ, ಅಂದ್ರೆ ಆ ವ್ಯಕ್ತಿಗಳ ತಲಾ ಆದಾಯ ನೋಡ್ತಾ ಹೋಗ್ತಾರೆ. ಸೊ ಈ ಮೂರು ಒಂದು ಇಂಡಿಕೇಶನ್ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಆ ದೇಶಗಳಿಗೆ ರ್ಯಾಂಕಿಂಗ್ ಕೊಡ್ತಾ ಹೋಗ್ತಾರೆ. ಒಂದು ಆರೋಗ್ಯ, ಶಿಕ್ಷಣ, ಮೂರನೇದು ಉತ್ತಮ ಗುಣಮಟ್ಟದ ಜೀವನ ಅಂತ ಕರೀತಾರೆ. ಈ ಮೂರು ಒಂದು ಫ್ಯಾಕ್ಟರ್ ಮುಖಾಂತರ ಏನಂದ್ರೆ ಆ ದೇಶದ ಕಂಟ್ರಿ ಕೊಡ್ತಾ ಹೋಗ್ತಾರೆ. ಓಕೆನಾ, ನಮ್ಮ ಟಾಪ್ ಅಲ್ಲಿ ಬಂದಾಗ ಐಸ್ಲ್ಯಾಂಡ್ ಇದೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ನಾರ್ವೆ ಇದೆ, ಥರ್ಡ್ ಅಲ್ಲಿ ಸ್ವಿಟ್ಜರ್ಲೆಂಡ್ ಇದೆ, ಫೋರ್ತ್ ಅಲ್ಲಿ ಡೆನ್ಮಾರ್ಕ್ ಇದೆ, ಫಿಫ್ತ್ ಅಲ್ಲಿ ಜರ್ಮನಿ ಇದೆ. ನಮ್ಮ ಭಾರತ ಬಂದು ಎಷ್ಟು ಅಂತಂದ್ರೆ 130 ಪ್ಲೇಸ್ ಇದೆ, ಸ್ಕೋರ್ ಬಂದು 0.685 ಇದೆ. ಓಕೆನಾ, ಇನ್ನು ಸೌತ್ ಸುಡಾನ್ ಇದೆಯಲ್ಲ ಇದು ಲೋವೆಸ್ಟ್ ಅಥವಾ ಲಾಸ್ಟ್ ಕಂಟ್ರಿ ಅಂತ ಹೇಳ್ತಾರೆ, ಸ್ಕೋರಿಂಗ್ ಬಂದು 0.38 ಇದೆ. ಇನ್ನು ನಮ್ಮ ಭಾರತ ಬಂದಾಗ ನೋಡಿ 2022 ಎಷ್ಟಿತ್ತು ರ್ಯಾಂಕಿಂಗು 133 ಇತ್ತು, 2023 ಬಂದಾಗ 130 ಇತ್ತು.
ಈಗ ಎಷ್ಟಾಗಿದೆ ನಮ್ಮದು 130, ಅಗೇನ್ 130ನೇ ಕಂಟ್ರಿ ಆಗಿರೋದು, ರೈಟ್. ಸೊ ಹಾಗಾಗಿ ಆಪ್ಷನ್ ಸೊ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಆಫ್ 2025 ಇಂಡಿಯಾ ಗಾಟ್ ದಿ ರ್ಯಾಂಕ್ ಆಫ್ ಅಂತ ಕೇಳ್ತಾರೆ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕವು 2025ರಲ್ಲಿ ಭಾರತಕ್ಕೆ ಯಾವ ಶ್ರೇಯಾಂಕ ದೊರಕಿದೆ ಅಂತ ಕೊಡ್ತಾರೆ. ಸೊ ಅದಲ್ವಾ, ಹಾಗಾಗಿ ನೋಡಿ ಈ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಆಫ್ 2025 ಇದೆಯಲ್ಲ, ಇದರಲ್ಲಿ ಭಾರತ ಏನಂತಂದ್ರೆ 150ನೇ ಸ್ಥಾನ ಪಡ್ಕೊಂಡಿದೆ 2025ರಲ್ಲಿ. ಸೊ ಹಾಗಾಗಿ ಆಪ್ಷನ್ ಸಿ 151th ರ್ಯಾಂಕ್ ಇಸ್ ದ ರೈಟ್ ಆನ್ಸರ್. ನೋಡ್ತಾ ನೋಡಿ. ಸೊ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಅಥವಾ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಆಫ್ 2025 ಇದೆಯಲ್ಲ, ಇದನ್ನ ಯಾರು ಪಬ್ಲಿಷ್ ಮಾಡೋದೇನಂದ್ರೆ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅನ್ನುವಂಥ ಒಂದು ಪ್ಯಾರಿಸ್ NGO ಇದೆ. ಅದೇ ನೋಡುತ್ತೆ ಪ್ರತಿ ವರ್ಷ ಈ ಒಂದು ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡ್ತಾ ಹೋಗುತ್ತೆ, ಅದರ 2002ರಿಂದ. ಓಕೆನಾ. ಇದರಲ್ಲಿ ನಮ್ಮ ಭಾರತ ಬಂದು ಎಷ್ಟು ಅಂತಂದ್ರೆ 151ನೇ ಕಂಟ್ರಿ ಪಡ್ಕೊಂಡಿದೆ ಔಟ್ ಆಫ್ ದಿ 180 ಕಂಟ್ರಿಗಳಲ್ಲಿ. ಸೊ ಇಲ್ಲಿ ಏನು ನೋಡ್ತಾರೆ, 24 ಎಷ್ಟಿತ್ತು ನಮ್ಮದು 159 ಇತ್ತು, 23 161 ಇತ್ತು, ಈಗ ಇಂಪ್ರೂವ್ಮೆಂಟ್ ಆಗಿದೆ. ಇಲ್ಲಿ ಏನು ನೋಡ್ತಾರೆ ಅಂದ್ರೆ ಆಕ್ಚುಲಿ ಯಾವ ರೀತಿ ಅಲ್ಲಿನ ಪತ್ರಿಕೆಗೆ ಒಂದು ಸ್ವಾತಂತ್ರ್ಯ ಕೊಟ್ಟು ನೋಡ್ತಾ ಹೋಗ್ತಾರೆ. ಸೊ ಆಗ ನಮ್ಮ ಭಾರತ ಕೂಡ ಏನಂತಾರೆ ಒಂದು ವೆರಿ ಸೀರಿಯಸ್ ಕ್ಯಾಟಗರಿಯಲ್ಲಿ ನಮ್ಮ ದೇಶವನ್ನು ಈ ಒಂದು ದೇಶದಲ್ಲಿ ಶೋ ಮಾಡ್ತಾ ಹೋಗ್ತಾರೆ. ಇನ್ನು ಟಾಪ್ ಕಂಟ್ರಿ ಬಂದಾಗ ನಾರ್ವೆ ಇದೆ, ಸೆಕೆಂಡ್ ಟಾಪ್ ಈಸ್ಟೋನಿಯಾ, ಥರ್ಡ್ ಟಾಪ್ ನೆದರ್ಲ್ಯಾಂಡ್ಸ್ ಇದೆ, ರೈಟ್. ಸೊ ಇಲ್ಲಿ ನೋಡಿ ರ್ಯಾಂಕಿಂಗ್ ಕೊಡಬೇಕಾದ್ರೆ 5 ಅಂಶಗಳನ್ನ ಪರಿಗಣಿಸ್ತಾರೆ. ಯಾವ್ದಾವುದು ಪೊಲಿಟಿಕಲ್ ಕಂಟೆಕ್ಸ್ಟ್ ಅಂದ್ರೆ ಪತ್ರಿಕಾ ರಂಗಕ್ಕೆ ಯಾವುದೇ ರೀತಿಯ ರಾಜಕೀಯ ಸಂದರ್ಭ ಒಂದು ಅವಕಾಶ ಕೊಟ್ಟರೆ ನೋಡ್ತಾ ಹೋಗ್ತಾರೆ. ಎರಡನೇದು ಲೀಗಲ್ ಫ್ರೇಮ್ವರ್ಕ್, ಕಾನೂನು ಚೌಕಟ್ಟು, ಅವ್ರು ಯಾವ ರೀತಿ ಸೇಫ್ಟಿ ಮೆಜರ್ಸ್ ಇಂದ ನೋಡ್ತಾ ಹೋಗ್ತಾರೆ. ಮೂರನೇದು ಎಕನಾಮಿಕ್ ಕಂಟೆಕ್ಸ್ಟ್, ಆರ್ಥಿಕ ಸಂದರ್ಭ, ಅವ್ರು ಯಾವ ರೀತಿ ಎಕನಾಮಿಕಲಿ ಸರ್ಕಾರಗಳು ಸೇವೆ ಮಾಡ್ತಾ ನೋಡ್ತಾ ಹೋಗ್ತಾರೆ, ಸರ್ವಿಸ್ ಕೊಡ್ತಾರೆ ಅಂತ ಹೇಳ್ತಾರೆ. ನಾಲ್ಕನೇದು ಸೋಶಿಯೋ ಕಲ್ಚರಲ್ ಕಂಟೆಕ್ಸ್ಟ್ ಅಂತ ಕರೀತಾರೆ, ಅಂದ್ರೆ ಸಮಾಜ ಸಾಂಸ್ಕೃತಿಕ ಸಂದರ್ಭಗಳನ್ನು ಕರೀತಾರೆ. ಆಮೇಲೆ ಭದ್ರತೆ, ಸೆಕ್ಯೂರಿಟಿ ನೋಡ್ತಾ ಹೋಗ್ತಾರೆ. ಈ 5 ಮಾನದಂಡಗಳ ಮುಖಾಂತರ ಆ ದೇಶಗಳಿಗೆ ರ್ಯಾಂಕಿಂಗ್ ಕೊಡ್ತಾ ಹೋಗ್ತಾರೆ. ನಮ್ಮ ಭಾರತ ಕೂಡ ಏನಂತಂದ್ರೆ ವೆರಿ ಸೀರಿಯಸ್ ಕಂಟ್ರಿ ಕ್ಯಾಟಗರಿ ಬರುವಂತಹ ಒಂದು ದೇಶ ಆಗಿದೆ ಅಂತ ಹೇಳ್ತಾರೆ. ಇನ್ನು ಟಾಪ್ ಅಲ್ಲಿ ಬಂದಾಗ ನಾರ್ವೆ ಇದೆ, ಸೆಕೆಂಡ್ ಈಸ್ಟೋನಿಯಾ ಇದೆ, ಥರ್ಡ್ ನೆದರ್ಲ್ಯಾಂಡ್ ಇದೆ, ಫೋರ್ತ್ ಸ್ವೀಡನ್ ಇದೆ, ಫಿಫ್ತ್ ಅಲ್ಲಿ ಇಂಗ್ಲೆಂಡ್ ಇದೆ. ಓಕೆನಾ. ಇನ್ನು ಬಾಟಮ್ ಅಲ್ಲಿ ಬಂದಾಗ ಎರಿಟ್ರಿಯಾ ಇದೆ ನೋಡಿ. ನಮ್ಮ ಭಾರತ ಬಂದು ಸೊ 151 ಇದೆ, ಪಾಕಿಸ್ತಾನ ಬಂದು 158 ಇದೆ, ಶ್ರೀಲಂಕಾ 139, ಬಾಂಗ್ಲಾದೇಶ್ 149 ಇದೆ, ಆಮೇಲೆ ಅಮೆರಿಕ ಬಂದು 57 ಇದೆ, ನೇಪಾಳ ಬಂದು 90 ಕಂಟ್ರಿ ಇದೆ. ಸೊ ಭಾರತ ಬಂದು 151 ಕಂಟ್ರಿಯಿಂದ ಸೊ ಈ ಒಂದು ರಿಪೋರ್ಟ್ ಅಲ್ಲಿ. ಸೊ ಹಾಗಾಗಿ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಆಫ್ 2025 ಇಂಡಿಯಾ ಗಾಟ್ ದಿ ರ್ಯಾಂಕ್ ಆಫ್ ಅಂತ ಕೇಳ್ತಾರೆ. ವಿಶ್ವ ಸಂತೋಷ ವರದಿ 2025ರ ಪ್ರಕಾರ ಭಾರತಕ್ಕೆ ಎಷ್ಟನೇ ಸ್ಥಾನ ದೊರಕಿದೆ ಅಂತ ಕೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಏನು ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಇದೆಯಲ್ಲ, ಇದರಲ್ಲಿ ಭಾರತ ಏನಂತಂದ್ರೆ 2025ರಲ್ಲಿ 118ನೇ ಸ್ಥಾನ ಪಡ್ಕೊಂಡಿದೆ. ಇಂಡಿಯಾ ಗಾಟ್ 118th ಪೊಸಿಷನ್. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡ್ತಾ ನೋಡಿ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್, ಓಕೆನಾ, ಅಥವಾ ಕನ್ನಡದಲ್ಲಿ ವಿಶ್ವ ಸಂತೋಷ ವರದಿ ಅಂತ ಕರೀತಾರೆ. ಇದನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅಂದ್ರೆ ವೆಲ್ ಬೀಯಿಂಗ್ ರಿಸರ್ಚ್ ಸೆಂಟರ್ ಎಟ್ ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್ ಜೊತೆಗೆ ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಇದೆಯಲ್ಲ, ಇವ್ರೇನ್ ಮಾಡ್ತಾರೆ ಅಂದ್ರೆ 2007ರಿಂದ ಪ್ರತಿ ವರ್ಷ ಈ ಒಂದು ವರದಿಯನ್ನು ಪಬ್ಲಿಷ್ ಮಾಡ್ತಾ ಹೋಗ್ತಾರೆ. ಯಾವಾಗ ಮಾಡ್ತಾರೆ ಇದನ್ನ ಮಾರ್ಚ್ 20 ಮಾಡ್ತಾರೆ. ಯಾಕಂದ್ರೆ ನಾವೇನ್ ಮಾಡ್ತೀವಿ ಪ್ರತಿ ವರ್ಷ ಮಾರ್ಚ್ 20ನ್ನ ವಿಶ್ವ ಸಂತೋಷ ದಿನ ಅಂತ ಆಚರಿಸ್ತಾರೆ. ಸೊ ಹಾಗಾಗಿ 2025ರ ಒಂದು ಥೀಮ್ ಆಗಿದೆ ಕೇರಿಂಗ್ ಅಂಡ್ ಶೇರಿಂಗ್ ಇಸ್ ದ ಥೀಮ್ ಆಫ್ ದಿ ವರ್ಲ್ಡ್ ಹ್ಯಾಪಿನೆಸ್ ಡೇ ಆಫ್ ದಿ 2025 ಅಂತ ಕರೀತಾರೆ. ಜೊತೆಗೆ ಇಂಡಿಯಾದ ರ್ಯಾಂಕ್ ಬಂದು 2025ರಲ್ಲಿ 118ನೇ ಸ್ಥಾನ ಇದೆ, 2024ರಲ್ಲಿ 126ನೇ ಸ್ಥಾನ ಇತ್ತು, ಗೊತ್ತಿರಬೇಕು ನಿಮಗೆ. ಓಕೆ. ಇನ್ನು ಟಾಪ್ ಕಂಟ್ರಿ ಅಂದ್ರೆ ಫಿನ್ಲ್ಯಾಂಡ್ ನೋಡಿ, 8 ವರ್ಷ ಸತತವಾಗಿ ಅದೇ ಟಾಪ್ ಅಲ್ಲಿ ಇದೆ ಫಿನ್ಲ್ಯಾಂಡ್. 2ನೇ ಪ್ಲೇಸ್ ಅಲ್ಲಿ ಡೆನ್ಮಾರ್ಕ್ ಇದೆ, 3ನೇ ಪ್ಲೇಸ್ ಅಲ್ಲಿ ಐಸ್ಲ್ಯಾಂಡ್ ಇದೆ, 4ನೇ ಪ್ಲೇಸ್ ಅಲ್ಲಿ ಸ್ವೀಡನ್ ಇದೆ. ಬಾಟಮ್ ಬಂದಾಗ ಅಫ್ಘಾನಿಸ್ತಾನ್, ಬಿಕಾಸ್ ಯಾಕಂದ್ರೆ ಅಲ್ಲಿ ತಾಲಿಬಾನ್ಸ್ ಆಳ್ತಾ ಇದಾರಲ್ವಾ, ಅದಕ್ಕೆ 4 ವರ್ಷ ಕಂಟಿನ್ಯೂ ಆಗಿ ಅದೇ ಲಾಸ್ಟ್ ಇದೆ. ಆಮೇಲೆ 146 ಅಲ್ಲಿ ಸಿಯರಾ ಲಿಯೋನ್ ಇದೆ, 145 ಅಲ್ಲಿ ಲೆಬನಾನ್ ಇದೆ, 144th ರ್ಯಾಂಕ್ ಅಲ್ಲಿ ಮಲಾವಿ ಇದೆ, 143rd ಅಲ್ಲಿ ಜಿಂಬಾಬ್ವೆ ಇದೆ. ಇನ್ನು ನೈಬರ್ ಕಂಟ್ರಿ ನೋಡೋದಾದ್ರೆ ನೇಪಾಳ ನೋಡಿ 92, ಪಾಕಿಸ್ತಾನ ನಮ್ಗಿಂತ ತುಂಬಾ ಹ್ಯಾಪಿ ಇದ್ದಾರೆ, 109 ಇದ್ದಾರೆ ಪಾಕಿಸ್ತಾನ, ಮಯನ್ಮಾರ್ 126, ಶ್ರೀಲಂಕಾ 133, ಬಾಂಗ್ಲಾದೇಶ್ 134 ಆಗಿದೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ದ ಗ್ಲೋಬಲ್ ಟೆರರ್ ಇಂಡೆಕ್ಸ್ ಆಫ್ 2025 ಇಂಡಿಯಾಸ್ ಪೊಸಿಷನ್ ಅಂತ ಕೇಳ್ತಾರೆ. 2025ರ ಜಾಗತಿಕ ಭಯೋತ್ಪಾದಕ ಸೂಚ್ಯಂಕದಲ್ಲಿ ಭಾರತದ ಸ್ಥಾನಮಾನ ಎಷ್ಟು ಅಂತ ಕೇಳ್ತಾರೆ. ಏನು ಈ ಗ್ಲೋಬಲ್ ಟೆರರ್ ಇಂಡೆಕ್ಸ್ ಇದೆಯಲ್ಲ, ಇದರಲ್ಲಿ ಬಂದಾಗ ನಮ್ಮ ಭಾರತ ದೇಶ ಅಂದ್ರೆ ಎಷ್ಟೆಂದು 14ನೇ ಸ್ಥಾನ ಪಡ್ಕೊಂಡಿದೆ. ಇಂಡಿಯಾ ಗಾಟ್ 14th ಪೊಸಿಷನ್ ಇನ್ ದಿ 25th ಗ್ಲೋಬಲ್ ಟೆರರ್ ಇಂಡೆಕ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡ್ತಾ ನೋಡಿ, ಈ ಗ್ಲೋಬಲ್ ಟೆರರ್ ಇಂಡೆಕ್ಸ್ ಅಥವಾ ಜಾಗತಿಕ ಭಯೋತ್ಪಾದನಾ ಸೂಚ್ಯಂಕ ಇದೆಯಲ್ಲ, ಇದನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅಂದ್ರೆ ಪಬ್ಲಿಷ್ ಮಾಡೋದು ಇನ್ಸ್ಟಿಟ್ಯೂಟ್ ಫಾರ್ ದಿ ಎಕನಾಮಿಕ್ ಅಂಡ್ ಪೀಸ್ ಅಂತ ಕರೀತಾರೆ. ಕನ್ನಡದಲ್ಲಿ ಶಾಂತಿ ಮತ್ತು ಆರ್ಥಿಕತೆ ಸಂಸ್ಥೆ ಅಂತ ಕರೀತಾರೆ. ಓಕೆನಾ. ಇದೇನ್ ಮಾಡುತ್ತೆ, ಇದೊಂದು ಆಕ್ಚುಲಿ ಸಿಡ್ನಿ ಬೇಸ್ಡ್ ಒಂದು ಕಂಪನಿ ಆಗಿದೆ, ಒಂದು ಇನ್ಸ್ಟಿಟ್ಯೂಷನ್ ಆಗಿದೆ. ಇದೇನ್ ಮಾಡುತ್ತೆ, ಸೊ ಪ್ರತಿ ವರ್ಷ ಈ ಒಂದು ಗ್ಲೋಬಲ್
ಟೆರರಿಸಂ ಇಂಡೆಕ್ಸ್ ಅನ್ನು ಪಬ್ಲಿಷ್ ಮಾಡ್ತಾ ಹೋಗುತ್ತೆ. ಇದು ಟೋಟಲ್ ಆಗಿ ಅಂದ್ರೆ ನೋಡಿ 163 ಕಂಟ್ರಿಗಳಿಗೆ ಇದು ಒಂದು ರ್ಯಾಂಕಿಂಗ್ ಕೊಡ್ತಾ ಹೋಗುತ್ತೆ. ಇಲ್ಲಿ ಏನು ಮೇಜರ್ ನೋಡ್ತಾರೆ ಅಂದ್ರೆ ಯಾವ ರೀತಿ ಒಂದು ದೇಶದಲ್ಲಿ ಟೆರರಿಸಂ ಇಂಪ್ಯಾಕ್ಟ್ ಆಗಿದೆ, ಜೊತೆಗೆ ಎಷ್ಟು ನಂಬರ್ ಆಫ್ ಅಟ್ಯಾಕ್ಸ್, ಎಷ್ಟು ಅತಿಕ್ರಮಣಗಳಾಗಿದೆ, ಎಷ್ಟು ಡೆತ್ ನಿಧನಗಳಾಗಿದೆ, ಸಾವಾಗಿದೆ, ಎಷ್ಟು ಗಾಯಗಳಾಗಿದೆ, ಇವೆಲ್ಲ ನೋಡ್ಕೊಂಡು ಏನು ಮಾಡುತ್ತೆ ಆ ದೇಶಗಳಿಗೆ ರ್ಯಾಂಕಿಂಗ್ ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಇನ್ನು ಇದು ಬಂದಾಗ ನೋಡಿ ನಮ್ಮ ಭಾರತ ಬಂದಾಗ ಎಷ್ಟು ಅಂತಂದ್ರೆ 2020ರಲ್ಲಿ 14ನೇ ಪೊಸಿಷನ್ ಪಡ್ಕೊಂಡಿದೆ ಈ ಒಂದು ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್ ಅಲ್ಲಿ. ಇನ್ನು ಟಾಪ್ 10 ಕಂಟ್ರಿ ಅಂದಾಗ ನೋಡಿ ಫಸ್ಟ್ ಇದೆ ಬುರ್ಕಿನಾ ಫಾಸೋ ಇದೆ, ಇಲ್ಲಿ ಅತಿ ಹೆಚ್ಚು ಅಂದರೆ ಟೆರರ್ ಅಟ್ಯಾಕ್ಸ್ ಆಗುತ್ತಂತೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಪಾಕಿಸ್ತಾನ ಇದೆ, ಮೂರನೇ ಪ್ಲೇಸ್ ಅಲ್ಲಿ ಸಿರಿಯಾ, ನಾಲ್ಕನೇದು ಮಾಲಿ, ನೈಜೀರಿಯಾ, ಸೊಮಾಲಿಯಾ, ಇಸ್ರೇಲ್, ಅಫ್ಘಾನಿಸ್ತಾನ್, ಕ್ಯಾಮರೂನ್ ಇದೆ. ಇವೆಲ್ಲ ಕೂಡ ಟಾಪ್ 10 ಕಂಟ್ರಿ ಟು ಅಫೆಕ್ಟೆಡ್ ದ ಟೆರರಿಸಂ ಅಂತ ಕರೀತಾರೆ. ಫಸ್ಟ್ ಅಲ್ಲಿ ಬುರ್ಕಿನಾ ಫಾಸೋ ಇದೆ, ನಮ್ಮ ಭಾರತ ಬಂದು 14 ಪೊಸಿಷನ್ ಇದೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ ತಗೋಣ. 2025ರ ಕಾನೂನು ನಿಯಮ ಸೂಚ್ಯಂಕದಲ್ಲಿ ಭಾರತಕ್ಕೆ ಎಷ್ಟನೇ ಸ್ಥಾನ ದೊರೆತಿದೆ ಅಂತ ಕೇಳ್ತಾರೆ. ವಾಟ್ ಈಸ್ ದ ರ್ಯಾಂಕ್ ಆಫ್ ಇಂಡಿಯಾಸ್ ಇನ್ ದಿ ರೂಲ್ ಆಫ್ ಲಾ ಇಂಡೆಕ್ಸ್ ಆಫ್ 2025 ಅಂತ ಕೇಳ್ತಾರೆ. ನೋಡಿ ರೂಲ್ ಆಫ್ ಲಾ ಇಂಡೆಕ್ಸ್ ಆಫ್ 2025 ಇದೆಯಲ್ಲ ಅದರಲ್ಲಿ ಭಾರತ ಏನಂತಂದ್ರೆ 2025ರಲ್ಲಿ ಎಷ್ಟನೇ ಸ್ಥಾನ ಅಂತಂದ್ರೆ 86ನೇ ಸ್ಥಾನ ಪಡ್ಕೊಂಡಿದೆ. ಇಂಡಿಯಾ ಗಾಟ್ 86th ಪೊಸಿಷನ್. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ತಗೋಣ. ನೋಡಿ ಈ ರೂಲ್ ಆಫ್ ಲಾ ಇಂಡೆಕ್ಸ್ ಅಥವಾ ಕಾನೂನು ನಿಯಮ ಸೂಚ್ಯಂಕ ಅಂತಂದ್ರೆ ಇದನ್ನ ಪ್ರತಿ ವರ್ಷ ಪಬ್ಲಿಷ್ ಮಾಡುವಂತ ಸಂಸ್ಥೆ ಅಂತಂದ್ರೆ ಸೊ ವರ್ಲ್ಡ್ ಜಸ್ಟಿಸ್ ರಿಪೋರ್ಟ್ ಅಥವಾ ಕನ್ನಡದಲ್ಲಿ ಅಂತ ಕರಿತೀವಿ ಇದನ್ನ ವಿಶ್ವ ನ್ಯಾಯ ಯೋಜನೆ ಅಂತ ಕರೀತಾರೆ. ವಿಶ್ವ ನ್ಯಾಯ ಯೋಜನೆ ಏನ್ ಮಾಡುತ್ತೆ ಪ್ರತಿ ವರ್ಷ ಈ ಒಂದು ರಿಪೋರ್ಟ್ ಪಬ್ಲಿಷ್ ಮಾಡ್ತಾ ಹೋಗುತ್ತೆ. ನೋಡಿ ಇಲ್ಲಿ ಏನಂದ್ರೆ ಏನ್ ಮಾಡ್ತಾ ಆಗುತ್ತೆ ಆಕ್ಚುಲಿ 2024 ಅಂದ್ರೆ 57% ಆಫ್ ಇನ್ ಲಾಗಳೇನಾಗ್ತದೆ ತುಂಬಾ ಡಿಕ್ಲೈನ್ ಆಗ್ತದೆ ಅಂತ ಹೇಳ್ತಾರೆ. ಈಗ ಎಷ್ಟು ಹೇಳಿದ್ರೆ ಅಂದ್ರೆ 60% ಲಾಗಳೇನಾಗ್ತದೆ ಡಿಕ್ಲೈನ್ ಆಗ್ತದೆ ಅಂತ ಹೇಳ್ತಾರೆ. ಯಾವ ಒಂದು ಈ ಒಂದು 2020 ರಿಪೋರ್ಟ್ ಅಲ್ಲಿ. ಓಕೆನಾ. ಸೊ ಹಾಗಾಗಿ ಟಾಪ್ ಕಂಟ್ರಿ ಬಂದಾಗ ಡೆನ್ಮಾರ್ಕ್ ಇದೆ, ಸೆಕೆಂಡ್ ನಾರ್ವೆ, ಥರ್ಡ್ ಅಲ್ಲಿ ಫಿನ್ಲ್ಯಾಂಡ್ ಇದೆ, ಫೋರ್ತ್ ಅಲ್ಲಿ ಸ್ವಿಟ್ಜರ್ಲೆಂಡ್ ಇದೆ. ಅದೇ ರೀತಿ ವೀಕೆಸ್ಟ್ ಬಂದಾಗ ಅಲ್ಲಿ ಲಾಗಳೇ ತುಂಬಾ ವರ್ಕೌಟ್ ಆಗಲ್ಲ ಅಂತ ಯಾವ ದೇಶ ಅಂತಂದ್ರೆ ವೆನೆಜುಲಾ 143 ಇದೆ, ಅಫ್ಘಾನಿಸ್ತಾನ್ 142 ಇದೆ. ಇಂಡಿಯಾ ಬಂದು ಎಷ್ಟಂದ್ರೆ 86th ರ್ಯಾಂಕ್ ಪಡ್ಕೊಂಡಿದೆ. ಸ್ಕೋರ್ ಅಲ್ಲಿ ಬಂದಾಗ 0.49 ಇದೆ ಸ್ಕೋರ್ ಆಗಿರೋದು. ಇನ್ನು ನಮ್ಮ ಅಮೆರಿಕ ಬಂದಾಗ 27th ಇದೆ, ಚೀನಾ ಬಂದಾಗ 92nd ರ್ಯಾಂಕ್ ಇದೆ, ಪಾಕಿಸ್ತಾನ್ 130 ಇದೆ. ಸೊ ಹಾಗಾಗಿ ಇಂಡಿಯಾ ಬಂದು 86ನೇ ರ್ಯಾಂಕ್ ಪಡ್ಕೊಂಡಿದೆ ಈ ಒಂದು ಸೊ ರೂಲ್ ಆಫ್ ಲಾ ಇಂಡೆಕ್ಸ್ ಪಬ್ಲಿಷ್ ಮಾಡೋದು ಏನಂತಂದ್ರೆ ವರ್ಲ್ಡ್ ಜಸ್ಟಿಸ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ ತಗೋಣ. 2025ರ ಹವಾಮಾನ ಬದಲಾವಣೆ ಕಾರ್ಯಕ್ಷಮತಾ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿ ಅಂತ ಕೇಳ್ತಾರೆ. ವಾಟ್ ಈಸ್ ಇಂಡಿಯಾಸ್ ರ್ಯಾಂಕ್ ಇನ್ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಆಫ್ ದಿ 2025 ಅಂತ ಕೇಳ್ತಾರೆ. ಅದರಲ್ಲಿ ಭಾರತ ಬಂದಾಗ ಎಷ್ಟಂತಂದ್ರೆ 10ನೇ ಸ್ಥಾನ ಪಡ್ಕೊಂಡಿದೆ. ಇಂಡಿಯಾ ಗಾಟ್ 10th ಪೊಸಿಷನ್ ಇನ್ ದ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡ್ತಾ ನೋಡಿ. ಸೊ ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಥವಾ ಹವಾಮಾನ ಬದಲಾವಣಾ ಕಾರ್ಯಕ್ಷಮತಾ ಸೂಚ್ಯಂಕ ಇದೆಯಲ್ಲ ಇದನ್ನ ಪ್ರತಿ ವರ್ಷ ಪಬ್ಲಿಷ್ ಮಾಡುವಂತ ಸಂಸ್ಥೆ ಅಂತಂದ್ರೆ ಅದು ಜರ್ಮನ್ ವಾಚ್, ಅದ್ರ ಜೊತೆಗೆ ನ್ಯೂ ಕ್ಲೈಮೇಟ್ ಇನ್ಸ್ಟಿಟ್ಯೂಟ್, ಕ್ಲೈಮೇಟ್ ಆಕ್ಷನ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ ಅಂದ್ರೆ ಅವರ ಸಹಕಾರದೊಂದಿಗೆ ಅಂದ್ರೆ ಈ ಒಂದು ರಿಪೋರ್ಟ್ ಅನ್ನ ಪ್ರತಿ ವರ್ಷ ಪಬ್ಲಿಷ್ ಮಾಡ್ತಾ ಹೋಗ್ತಾರೆ 2005ರಿಂದ. ಓಕೆನಾ. ಇಲ್ಲಿ ಏನ್ ಮೇಜರ್ ಆಗಿ ಟ್ರ್ಯಾಕ್ ಮಾಡ್ತಾರೆ ಅಂದ್ರೆ ಒಂದು ದೇಶದಲ್ಲಿ ಯಾವ ವರ್ಲ್ಡ್ಸ್ ಲಾರ್ಜೆಸ್ಟ್ ಎಮಿಟರ್ಸ್ ಆಗಿರುವಂತ ಅಲ್ಲಿ ಎಮಿಷನ್ಸ್, ರಿನ್ಯೂಬಲ್ಸ್ಗಳು, ಕ್ಲೈಮೇಟ್ ಪಾಲಿಸಿ ನೋಡ್ಕೊಂಡು ಏನ್ ಮಾಡ್ತಾರೆ ರ್ಯಾಂಕಿಂಗ್ ಕೊಡ್ತಾ ಹೋಗ್ತಾರೆ. ನಮ್ಮ ಭಾರತ ಇದೆಯಲ್ಲ ಏನ್ ಮಾಡಿದೆ 2025ರಲ್ಲಿ ಸೊ 10ನೇ ಸ್ಥಾನ ಪಡ್ಕೊಂಡಿದೆ. ಇಂಡಿಯಾ ಗಾಟ್ 10th ರ್ಯಾಂಕ್. ಎಷ್ಟಿತ್ತು 2024ರಲ್ಲಿ 23 ಈಗ 10th ರ್ಯಾಂಕಿಂಗ್ ಪಡ್ಕೊಂಡಿದೆ. ಸ್ಕೋರ್ ಬಂದು 61.31 ಆಗಿದೆ. ಇನ್ನು ಟಾಪ್ ಕಂಟ್ರಿ ಅಂದಾಗ ಡೆನ್ಮಾರ್ಕ್ ಇದೆ, UK ಇದೆ, ಮೊರಾಕೊ ಇದೆ. ಓಕೆನಾ. ಚೀನಾ ಬಂದು 54th, ರಷ್ಯಾ 64th, ಅಮೆರಿಕ 56th, ಸೌದಿ ಅರೇಬಿಯಾ 67th. ಇನ್ನು G20 ಏನ್ ಕಂಟ್ರಿಗಳಿದೆಯಲ್ಲ ಅವುಗಳು ತುಂಬಾ ವರ್ಸ್ಟ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತೀವಿ ಅಂತ ಕೂಡ ಈ ಒಂದು ರಿಪೋರ್ಟ್ ಹೇಳ್ತಾ ಹೋಗ್ತಾರೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಎನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2025ರಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳ್ತಾರೆ. ವಾಟ್ ಈಸ್ ದ ಇಂಡಿಯಾಸ್ ರ್ಯಾಂಕ್ ಇನ್ ಎನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಆಫ್ 2025 ಅಂತ ಕೇಳ್ತಾರೆ. ಏನು ಎನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ ಇದೆಯಲ್ಲ ಅದರಲ್ಲಿ ಭಾರತ ಬಂದು 2025ರಲ್ಲಿ ಎಷ್ಟನೇ ಸ್ಥಾನ ಅಂತಂದ್ರೆ 85ನೇ ಸ್ಥಾನ ಪಡ್ಕೊಂಡಿದೆ. ಇಂಡಿಯಾ ಗಾಟ್ 85th ಪೊಸಿಷನ್. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡ್ತಾ ಹೋಗೋಣ. ನೋಡಿ ಎನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಅಥವಾ ಎನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ ಅಂತ ಕರೀತಾರೆ. ಇದನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅಂದ್ರೆ ಪಬ್ಲಿಷ್ ಮಾಡೋದು ಸೊ ಆನ್ಲಿ ಮತ್ತೆ ಪಾರ್ಟ್ನರ್ಸ್ ಅವ್ರು ಯಾವ ಡಾಟಾ ತಗೊಂಡಿಲ್ಲ ಅಂದ್ರೆ ಸೊ ಡಾಟಾ ಟೇಕನ್ ಫ್ರಮ್ ದಿ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಮುಖಾಂತರ ಮಾಡ್ತಾರೆ ಡಾಟಾ ತಗೊಂಡು ಈ ಒಂದು ರಿಪೋರ್ಟ್ ಅನ್ನು ರಿಲೀಸ್ ಮಾಡ್ತಾ ಹೋಗ್ತಾರೆ. ಓಕೆ. ಟಾಪ್ ನಮ್ಮ ಭಾರತ ಬಂದ ಎಷ್ಟನೇ ಸ್ಥಾನ ಇದೆ ನೋಡಿ. ಭಾರತ ಅಂದ್ರೆ 85ನೇ ಸ್ಥಾನ ಇದೆ. 2024 ಭಾರತ 80 ಈಗ ಎಷ್ಟಾಗಿದೆ 2025ರಲ್ಲಿ 85ನೇ ಪೊಸಿಷನ್ ಇದೆ. ಓಕೆನಾ. ಇನ್ನು ಟಾಪ್ ಬಂದಾಗ ಸಿಂಗಾಪುರ್ ಇದೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಜಪಾನ್, ಥರ್ಡ್ ಅಲ್ಲಿ ಯು ಇದೆ, ಆಮೇಲೆ ನೆಕ್ಸ್ಟ್ ಸೌತ್ ಕೊರಿಯಾ ಇರುವಂತದ್ದು. ಅದೇ ರೀತಿ ಥರ್ಡ್ ಪ್ಲೇಸ್ ಅಲ್ಲಿ ಇವೆಲ್ಲ ಕೂಡ. ಅದೇ ರೀತಿ ಬಾಟಮ್ ಕಂಟ್ರಿ ಬಂದಾಗ ಪಾಕಿಸ್ತಾನ ಮತ್ತೆ ಯೆಮೆನ್ ಇದೆಯಲ್ಲ ಇವೆಲ್ಲ ಸೊ ಜೊತೆಗೆ
ಇರಾಕ್, ಸಿರಿಯಾ, ಅಫ್ಘಾನಿಸ್ತಾನ ಇವೆಲ್ಲವೂ ಕೂಡ ಬಾಟಮ್ ಅಥವಾ ಲೋಯೆಸ್ಟ್ ಕಂಟ್ರಿ ಆಗಿರುವಂಥದ್ದು. ಇನ್ನು ವೆರಿ ಹೈಯೆಸ್ಟ್ ಫಾಲಿಂಗ್ ಆಗಿದೆ ಅಂದ್ರೆ ನೋಡಿ, ಅಮೆರಿಕ ಅಂದ್ರೆ ಸೆಕೆಂಡ್ ಇತ್ತು 9th ಹೋಗಿದೆ, 9th ಪ್ಲೇಸ್ ಹೋಗಿದೆ. UK ಫಸ್ಟ್ ಇತ್ತು 5th ಪ್ಲೇಸ್ ಹೋಗಿದೆ. ಇಲ್ಲ ಕೂಡ ಎರಡು ಕೂಡ ಫಾಲಿಂಗ್ ಇರುವಂತಹ ಕಂಟ್ರಿ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಸೊ ಸಿ ಇಸ್ ದ ರೈಟ್ ಆನ್ಸರ್. ಲಾಸ್ಟ್ ಕ್ವಶನ್ ನೋಡ್ತೋಣ. 2025ರ ಇಂಧನ ಪರಿವರ್ತನಾ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳ್ತಾರೆ. ಇಂಧನ ಪರಿವರ್ತನೆ. ಸೊ ವಾಟ್ ಈಸ್ ದ ರ್ಯಾಂಕ್ ಆಫ್ ಇಂಡಿಯಾಸ್ ರ್ಯಾಂಕ್ ಇನ್ ದಿ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಆಫ್ 2025 ಅಂತ ಕೇಳ್ತಾರೆ. ಓಕೆ, ಈ ಒಂದು ರಿಪೋರ್ಟ್ ಅಲ್ಲಿ ಭಾರತ ಒಂದು ಎಷ್ಟನೇ ಸ್ಥಾನ ಅಂತಂದ್ರೆ 71ನೇ ಸ್ಥಾನ ಪಡ್ಕೊಂಡಿದೆ. ಇಂಡಿಯಾ ಗಾಟ್ 71st ಪೊಸಿಷನ್. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡ್ತಾ ನೋಡಿ. ಸೊ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಥವಾ ಇಂಧನ ಪರಿವರ್ತನೆ ಸೂಚ್ಯಾಂಕ ಅಂತ ಕರೀತಾರೆ. ಓಕೆನಾ, ಯಾರು ಪಬ್ಲಿಷ್ ಮಾಡ್ತಾರೆ? ಪ್ರತಿ ವರ್ಷ ಪಬ್ಲಿಷ್ ಮಾಡೋದು ವರ್ಲ್ಡ್ ಎಕನಾಮಿಕ್ ಫೋರಂ ಅಥವಾ ಸೊ ವಿಶ್ವ ಆರ್ಥಿಕ ವೇದಿಕೆ ಏನ್ ಮಾಡುತ್ತೆ? ಸೊ ಈ ಒಂದು ರಿಪೋರ್ಟ್ ಅನ್ನ ಸೊ ಪ್ರತಿ ವರ್ಷ ಪಬ್ಲಿಷ್ ಮಾಡುತ್ತೆ ವಿಶ್ವ ಆರ್ಥಿಕ ವೇದಿಕೆ. ಅದರಲ್ಲಿ ಭಾರತ ಒಂದಿಷ್ಟೇ ಸ್ಥಾನ ಪಡ್ಕೊಂಡು ನೋಡಿ. ಸೊ 71st ಪೊಸಿಷನ್ ಪಡ್ಕೊಂಡಿದೆ. ಓಕೆನಾ, ಟೋಟಲ್ ಎಷ್ಟು ಅಂದ್ರೆ 118 ಕಂಟ್ರಿಗಳಲ್ಲಿ. ಟಾಪ್ ಯಾವ್ದಂದ್ರೆ ಸ್ವೀಡನ್ ಇದೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಫಿನ್ಲ್ಯಾಂಡ್ ಇದೆ, ಮೂರನೇ ಪ್ಲೇಸ್ ಅಲ್ಲಿ ಡೆನ್ಮಾರ್ಕ್ ಇದೆ, ನಾಲ್ಕನೇ ಪ್ಲೇಸ್ ಅಲ್ಲಿ ನಾರ್ವೆ, ನೆಕ್ಸ್ಟ್ ಅಲ್ಲಿ ಸ್ವಿಟ್ಜರ್ಲೆಂಡ್ ಇದೆ. ಇನ್ನು ಚೀನಾ ಬಂದು ಸೆಕೆಂಡ್ 12th ಪೊಸಿಷನ್ ಇದೆ, ಅಮೆರಿಕ 17th, ಪಾಕಿಸ್ತಾನ ಇದೆ ಅಂದ್ರೆ 101st ಇದೆ. ಇನ್ನು ಲೋಯೆಸ್ಟ್ ಅಂದ್ರೆ ಕಾಂಗೋ ದೇಶ ಇದೆಯಲ್ಲ, ಇದು ಲೋಯೆಸ್ಟ್ ಇರುವಂತಹ ಒಂದು ಕಂಟ್ರಿ ಆಗಿದೆ ಅಂತ ಹೇಳ್ತೀವಿ. ದಟ್ ಈಸ್ ಆಲ್ ಅಬೌಟ್ ದಿ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಇಂಡಿಯಾ ಗಾಟ್ 71 ಪೊಸಿಷನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇದಿಷ್ಟು ಆಗಿತ್ತು ಗ್ಲೋಬಲ್ ಇಂಡೆಕ್ಸಸ್ ಅಂತ. ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ಸ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ. ಓಕೆನಾ, ಸೊ ಮತ್ತೆ ಮುಂದಿನ ಕ್ಲಾಸ್ ಸಿಗ್ತಾವಣ. ಥ್ಯಾಂಕ್ ಯು. ಯಾ